ಕಾಡುಗೊಲ್ಲ ಹಟ್ಟಿಗಳಲ್ಲಿ ನವಮಿ ಕಿಟ್ ವಿತರಣೆ. ಶ್ರೀರಾಮ ನವಮಿ ಆಚರಣೆ ಹಿನ್ನೆಲೆ ಸಮಾಜ ಸೇವೆ. ಗಡಿ ತಾಲೂಕು ಪಾವಗಡದಲ್ಲಿ ಶ್ರೀರಾಮ ನವಮಿ ಆಚರಣೆ ಮಾಡುವ ಉದ್ದೇಶದಿಂದ ತಾಲೂಕಿನಲ್ಲಿರುವ ಸುಮಾರು 84 ಗೊಲ್ಲರ ಹಟ್ಟಿಗಳಲ್ಲಿ ನವಮಿ ಕಿಟ್ ವಿತರಣೆ ಮಾಡಲು ಕಾಡುಗೊಲ್ಲ ಯುವ ಸೇನೆಯು ನಿರ್ಧರಿಸಿದ್ದು, ಪಟ್ಟಣದ ನಿರೀಕ್ಷಣಾ ಮಂದಿರದ ಬಳಿ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಈ ವೇಳೆ ಸಾಂಕೇತಿಕವಾಗಿ ಕೆಲವರಿಗೆ ಕಿಟ್ ವಿತರಣೆ ಮಾಡಲಾಯಿತು. ನವಮಿ ಕಿಟ್ನಲ್ಲಿ ಹೆಸರುಬೇಳೆ ಹಾಗೂ ಬೆಲ್ಲ ಒಳಗೊಂಡ ಕಿಟ್ಗಳನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಲಾಯಿತು. ಇನ್ನು ಈ ನವಮಿ ಕಿಟ್ ವಿತರಣೆಗೆ ಎಸ್ಐ ಚಂದ್ರಶೇಖರ್ ಅವರು ಸಹ ನೆರವು ನೀಡಿರುವುದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಕಾಡುಗೊಲ್ಲ ಯುವ ಸೇನೆಯ ಅಧ್ಯಕ್ಷ ದಿವ್ಯ ತೇಜ್ ಯಾದವ್, ತಾಲೂಕಿನಲ್ಲಿರುವ 84 ಗೊಲ್ಲರ ಹಟ್ಟಿಗಳಲ್ಲಿಯೂ ಸಹ ಶ್ರೀರಾಮ ನವಮಿ ಆಚರಣೆ ಮಾಡುವ ಉದ್ದೇಶದಿಂದ ಅವರಿಗೆ ನೆರವಾಗುವ ರೀತಿಯಲ್ಲಿ ಕಾಡುಗೊಲ್ಲ ಯುವ ಸೇನೆ ಸಂಘದಿಂದ ಹೆಸರುಬೇಳೆ ಮತ್ತು ಬೆಲ್ಲ ಒಳಗೊಂಡ ಕಿಟ್ಗಳನ್ನು ಸಾಂಕೇತಿಕವಾಗಿ ವಿತರಿಸಲಾಗುತ್ತಿದೆ ಎಂದಿದ್ದಾರೆ. ಇನ್ನು ಸಂಘದ ಗೌರವಾಧ್ಯಕ್ಷ ಸಣ್ಣನಾಗಪ್ಪ ಮಾತನಾಡಿ, ಕಾಡುಗೊಲ್ಲ ಯುವ ಸೇನೆ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ. ಅದೇ ರೀತಿ ಈ ಬಾರಿ ಶ್ರೀರಾಮ ನವಮಿಯನ್ನ ವಿಶೇಷವಾಗಿ ಆಚರಿಸಲು ನವಮಿ ಕಿಟ್ ಅನ್ನು ವಿತರಿಸಲಾಗಿದೆ ಎಂದಿದ್ದಾರೆ. ಕಿಟ್ ವಿತರಣೆ ಮಾಡ್ತಾರೆ ಉದ್ದೇಶ ಏನಪ್ಪ ಅಂದರೆ, ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ 84 ಗೊಲ್ಲರಟ್ಟಿಗಳಿಗೂ ಸಾಂಕೇತಿಕವಾಗಿ ಒಂದು ಕಾಡುಗೊಲ್ಲ ಯುವಸೇನೆ ಸಂಘದ ವತಿಯಿಂದ ಎಲ್ಲ ಗೊಲ್ಲರಟ್ಟಿಗಳಿಗೆ ನಾವು ಕಿಟ್ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೆಯೇ ನಮಗೆ ಸಂಘಕ್ಕೆ ಸಹಕಾರವನ್ನು ಮತ್ತು ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರಣ್ಣ ಅವರು ಕೂಡ ನಮ್ಮ ಸಂಘಕ್ಕೆ ಹಲವಾರು ರೀತಿಯಲ್ಲಿ ಆರ್ಥಿಕವಾಗಿ ಆಗಿರ್ಬೋದು, ನಮಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸಂಘದ ಸದಸ್ಯರೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ. ಶ್ರೀರಾಮನವಮಿ ಹಬ್ಬಕ್ಕೆ ನಮ್ಮ ಪಾವಗಡ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಗೊಲ್ಲರಟ್ಟಿಗಳಿಗೆ 84 ಗೊಲ್ಲರಟ್ಟಿಗಳಿಗೆ ಒಂದು ಕಿಟ್ ವಿತರಣೆ ಮಾಡಬೇಕಂತ ನಾವು ನಮ್ಮ ಪದಾಧಿಕಾರಿಗಳು ಸಂಘದ ಅಧ್ಯಕ್ಷರು ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಪಾವಗಡ ತಾಲೂಕಿನಲ್ಲಿ ಎಲ್ಲ ಹಟ್ಟಿಗಳಿಗೆ ಒಂದು ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಇನ್ನು ಈ ವೇಳೆ ಕಾಡುಗೊಲ್ಲ ಯುವ ಸೇನೆಯ ಗೌರವಾಧ್ಯಕ್ಷ ಸಣ್ಣನಾಗಣ್ಣ, ಅಧ್ಯಕ್ಷ ದಿವ್ಯ ತೇಜ್ ಯಾದವ್, ಉಪಾಧ್ಯಕ್ಷ ದೊಡ್ಡಯ್ಯ, ಖಜಾಂಚಿ ರಾಜಣ್ಣ, ಸಂಘಟನಾ ಕಾರ್ಯದರ್ಶಿ ನಾಗೇಶ್ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.